ಸಿಂಧನೂರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಶಿಕ್ಷಕಿ ಸರ್ಸಾ ಎಲ್ ಅವರ ವರ್ಗಾವಣೆಗೆ ಒತ್ತಾಯಿಸಿ ಹೈದರಾಬಾದ್ ಕರ್ನಾಟಕ ವಾಲ್ಮೀಕಿ ಸಂಘದಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಹೈದರಾಬಾದ್ ಕರ್ನಾಟಕ ವಾಲ್ಮೀಕಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ಶಿಕ್ಷಕಿ ಸರ್ಸಾ ಎಲ್ ಅವರು ವರ್ಗಾವಣೆಯಾದರೂ ಶಾಲೆಯನ್ನು ಬಿಡದೆ ಗ್ರಾಮದಲ್ಲಿ ಜಾತಿಯ ಮಧ್ಯೆ ಕಲಹ ಸೃಷ್ಟಿಸಿದ್ದು, ಶುಕ್ರವಾರದಂದು ಗ್ರಾಮದಲ್ಲಿ ಗಲಾಟೆ ಒಂದು ನಡೆದು ಬಳಗನೂರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಕೂಡಲೇ ಇವರನ್ನ ವರ್ಗಾವಣೆ ಮಾಡಬೇಕು, ತಪ್ಪಿದ್ದಲ್ಲಿ ವಾಲ್ಮೀಕಿ ಸಂಘದಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಪ್ರಭಾರಿ ಮುಖ್ಯ ಗುರುಗಳಾದ ಸರ್ಸಾ ಎಲ್ ಇವರು ಇಲ್ಲಿ 7-8 ವರ್ಷಗಳಿಂದ ನಮ್ಮ ವೆಲ್ಕಮ್ ದಿನಿಯಲ್ಲಿ ಪ್ರಭಾರಿಯಾಗಿ ಬಂದು ಪ್ರಭಾವವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವರು ಒಂದು ವೇಳೆ ವೆಲ್ಕಮ್ ದಿನಿಯಲ್ಲಿ ಕಂಟಿನ್ಯೂ ಉಳಿದ್ರೆ ಜಾತಿಗಳ ಮಧ್ಯೆ ಜಗಳ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಈಗ ಹಾಗಲ್ಲ. ಹಾಗಾಗಿ ಇವರನ್ನು ಆದಷ್ಟು ಶೀಘ್ರವಾಗಿ ಬೇರೆ ಕಡೆಗೆ ಕಳಿಸಬೇಕು. ಒಂದೇಳೆ ಅವರು ಹೋಗಿಲ್ಲ ಅಂದ್ರಿಗಿನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮೇಲಿನ ಅಧಿಕಾರಿಗಳಿಗೆ ಆದೇಶ ಇರ್ತೈತೆ, ಆ ಕೆಲಸ ಮಾಡಬೇಕು. ಯೋಜನೆಯಿಂದ ಬಿಡುಗಡೆ ಆದ ಬಗ್ಗೆ ಇದುವರೆಗೆ ನಮ್ಮ ಕಚೇರಿಗೆ ವರದಿಯನ್ನು ಮಾಡಿರೋದಿಲ್ಲ. 2 ದಿನದಲ್ಲಿ ಅವರನ್ನು ಬಿಡುಗಡೆ ಮಾಡಲು ನಾವು ಕ್ಷೇತ್ರ ಅವರ ಗಮನಕ್ಕೆ ತಂದು ಮುಂದೆ ಏನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಕೂಡ ಸಾಬ್ ಜೊತೆ ಚರ್ಚಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿ. ಈ ವೇಳೆ ಗ್ರಾಮದ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಶಿಕ್ಷಕಿ ಯೋರ್ವಳ ವರ್ಗಾವಣೆಯ ರದ್ದು ಮಾಡಬೇಕೆಂದು ಕೆಲವರು ಮತ್ತು ಅವರನ್ನು ವರ್ಗಾಯಿಸಬೇಕೆಂದು ಮತ್ತೆ ಇತರರು ಪ್ರತಿಭಟಿಸುತ್ತಿದ್ದು, ಈಗ ಉಗ್ರ ಪ್ರತಿಭಟನೆಗೆ ಹೈದರಾಬಾದ್ ಕರ್ನಾಟಕ ವಾಲ್ಮೀಕಿ ಸಂಘ ಕರೆ ನೀಡಿದೆ. ಮುಂದೆ ಏನಾಗುವುದು ಎಂದು ಕಾದು ನೋಡಬೇಕಾಗಿದೆ.